ಭಾರತದಿಂದ ರಾಕೇಶ್ ಶರ್ಮಾ ತಿರುಗಿ ಬಂದಾಗ ಅವತ್ತಿನ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಕೇಳಿದ್ರಂತೆ ಭಾರತ ಹೇಗೆ ಕಾಣಿಸ್ತದೆ ಅಂತ ಹೇಳಿ. ಆವಾಗ ಅವರು ಹೇಳಿದ್ರು, ಸಾರೆ ಜಹಾನ್ ಸೆ ಅಚ್ಚಾ ಯೇ ಹಿಂದೂಸ್ತಾನ್ ಹಮಾರ, ಹಮ್ ಬುಲ್ಬುಲೆ ಹೈ ಇಸ್ಕಿ ಯೇ ಗುಲ್ಸಿತಾನ್ ಹಮಾರ. ವಿಶ್ವಕವಿ ಅಲ್ಲಾಮಾ ಇಕ್ಬಾಲ್ ಹಾಡಿದಂತಹ ಒಂದು ಹಾಡು. ಸರ್ವ ಜಗದೊಳತಿ ಸುಂದರ ಈ ನಮ್ಮ ಭಾರತ, ಹಕ್ಕಿಗಳು ನಾವು ಹಾರಾಡುವೆವು ಇದುವೇ ನಮ್ಮ ಬೃಂದಾವನ. ಭಾರತ ಅಂತಕ್ಕಂಥದ್ದು ಸುಂದರವಾದ ಹೂದೋಟ. ಇಲ್ಲಿರ್ತಕ್ಕಂತಹ ಎಲ್ಲ ಬಗೆಯ ಧರ್ಮಗಳು, ಬೇರೆ ಬೇರೆ ಬಗೆಯ ಪುಷ್ಪಗಳು, ಆ ಎಲ್ಲ ಪುಷ್ಪಗಳನ್ನು ಒಂದೇ ಕಡೆ ಅರಳಿಸುವಂತಹ ಒಂದು ಪ್ರಯತ್ನವನ್ನ ಸನ್ಮಾನ್ಯ ಜೋಶಿ ಅವರು ಮಾಡಿದ್ದಾರೆ. ಅಭಿನಂದನೆಗಳು. ನನ್ನ ಪ್ರೀತಿಯ ಬಂಧುಗಳೇ, ಯಾವ ಧರ್ಮ ಇಲ್ಲಿದೆ? ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಬಾರ್ಭವೇ. ಹಿಂದೂ ಸುಖಿನೋ ಭವಂತು ಅಂತ ಹೇಳುವುದಿಲ್ಲ, ಸರ್ವೇ ಜನ ಸುಖಿನೋ ಭವಂತು, ಲೋಕೋ ಸಮಸ್ತ ಸುಖಿನೋ ಭವಂತು. ಜಗತ್ತಿನ ಸಮಸ್ತ ಮನುಷ್ಯ ಕುಲ ಕೋಟಿಗೆ ಸುಖ ಐಶ್ವರ್ಯ ಸಮೃದ್ಧಿಗಳು ಬರಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಕ್ಕಂತಹ ಸುಪ್ರಭಾತದ ಪ್ರಾರ್ಥನೆಯಲ್ಲಿ ಹಾರೈಸತಕ್ಕಂತಹ ಹಿಂದೂ ಧರ್ಮದಿಂದ ಖಂಡಿತವಾಗಿಯೂ ಇಲ್ಲಿ ಸಮಸ್ಯೆ ಬರುವುದಿಲ್ಲ. ಯು ಲವ್ ಯುವರ್ ಎನಿಮೀಸ್. The door to the heaven is to the way to the heaven is to the door of your neighbor. ಇನ್ನು ಶತ್ರುವನ್ನು ಕೂಡ ಪ್ರೀತಿಸಬೇಕು. ಸ್ವರ್ಗದ ಬಾಗಿಲು ನಿನ್ನ ನೆರೆಮನೆಯವನ ಎದುರುಗಡೆ ಇದೆ ಅಂತಕ್ಕಂತಹ ಸಂದೇಶವನ್ನು ಇದ್ದಂತಹ ಜೀಸಸ್ ಕ್ರೈಸ್ತನ ಆ ಸಂದೇಶಗಳು. ಅಫ್ದಲುಲ್ ಇಸ್ಲಾಮಿ ಬಅದಲ್ ಈಮಾನ್ ಅಲ್ ಹುಬ್ಬು ಇಲನ್ ನಾಸ್. ಇಸ್ಲಾಮಿನಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಭಗವಂತನ ಮೇಲಿನ ಅದಮ್ಯವಾದ ನಂಬಿಕೆ. ಅದನ್ನು ಬಿಟ್ರೆ ಅತ್ಯಂತ ಶ್ರೇಷ್ಠವಾದ ಕೆಲಸ ಮನುಷ್ಯರನ್ನು ಪ್ರೀತಿಸುವುದು, ಮುಸಲ್ಮಾನರನ್ನು ಪ್ರೀತಿಸುವುದು ಅಂತೇಳಿ ಅಲ್ಲ. ಪ್ರವಾದಿ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರೇಮನಲ್ಲಿ ಭಯ, ಜನರಲ್ಲಿ ದಯೆ, ಈ ರೀತಿಯ ಉದಾತ್ತವಾದ ಸಂದೇಶಗಳನ್ನು ಸಾರ್ತಕ್ಕಂತಹ ಈ ಎಲ್ಲ ಧರ್ಮಗಳ ಸಂಗಮ ಭೂಮಿಯಾದ ಭಾರತದಲ್ಲಿ ಇವತ್ತು ಸಂಘರ್ಷಗಳನ್ನು ನಾವು ಕಾಣ್ತಾ ಇದ್ರೆ ಅದಕ್ಕೆ ಕಾರಣ ಹಿಂದೂ ಧರ್ಮವನ್ನು ಅರ್ಥ ಮಾಡದ ಹಿಂದೂ, ಇಸ್ಲಾಮನ್ನು ಅರ್ಥ ಮಾಡದ ಮುಸಲ್ಮಾನ ಮತ್ತು ಕ್ರೈಸ್ತ ಧರ್ಮವನ್ನು ಅರ್ಥ ಮಾಡದ ಕ್ರೈಸ್ತ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ಹಳೆಯ ಪರಂಪರೆಗೆ ಮತ್ತೆ ಈ ನಾಡನ್ನ ಕೈ ಹಿಡಿದುಕೊಂಡು ಹೋಗುವಂತಹ ಒಂದು ಪ್ರಯತ್ನ ನಡೆಸ್ತಾ ಇರತಕ್ಕಂತಹ ಸನ್ಮಾನ್ಯ ಡಾಕ್ಟರ್ ಮಹೇಶ್ ಜೋಶಿ ಅವರ ಪ್ರಯತ್ನಗಳು ಸಂಪೂರ್ಣವಾಗಿ ಸಫಲವಾಗಲಿ. ನಾಳೆ ಒಂದಷ್ಟು ಗುರು ಗೋವಿಂದ ಭಟ್ರುಗಳು ಮತ್ತು ಶಿಶುನಾಳ ಶರೀಫ್ಗಳು ಒಂದಾಗಿ ಬದುಕುವಂತಹ ಕನ್ನಡ ನಾಡನ್ನ ಕಾಣಲಿಕ್ಕೆ ಸಾಧ್ಯವಾಗಲಿ ಅಂತ ಹೇಳಿ ಹಾರೈಸಿದ ಮಾತಿಗೆ ವಿರಾಮ. ಎಲ್ಲರಿಗೂ ಶುಭವಾಗಲಿ. ಜೈ ಜಗತ್, ಜೈ ಭಾರತ್.